ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಸ್ಪರ್ಧಾ ಅರಿವು ವತಿಯಿಂದ ಭಾರತ ಸಂವಿಧಾನ ಮತ್ತು ರಾಜಕೀಯ ಹಾಗೂ ಆಧುನಿಕ ಭಾರತದ ಇತಿಹಾಸ ಎಂಬ 2 ಬುಕ್ಗಳನ್ನ ಅಭ್ಯರ್ಥಿಗಳಿಗೋಸ್ಕರ ರಿಲೀಸ್ ಮಾಡಿದ್ದೀವಿ. ಈ ಬುಕ್ಗಳಲ್ಲಿ ಇನ್ಫೋಗ್ರಾಫಿಕ್ ಕೂಡ ಯೂಸ್ ಆಗಿದೆ, ಅಂದ್ರೆ ನಾವು ಅದನ್ನು ಕೂಡ ಯೂಸ್ ಮಾಡಿದ್ದೀವಿ. ಸೊ ಈ ಬುಕ್ ಹೇಗೆ ಬೇರೆ ಬುಕ್ಗಳಿಗಿಂತ ಇಂಪಾರ್ಟೆಂಟ್ ಮತ್ತೆ ಈ ಬುಕ್ ಅಲ್ಲಿರುವಂತಹ ಕೆಲವು ವೈಶಿಷ್ಟ್ಯಗಳು ಏನು ಅನ್ನೋದನ್ನ 1 by 1 ನಾನು ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈ ಪುಸ್ತಕದಲ್ಲಿ ಸ್ಟಾರ್ ವಿತ್ ಪಿಂಕ್ ಕಲರ್ ಅಲ್ಲಿ ಯಾವುದೇ ವಿಷಯವನ್ನು ನಾವು ಮೆನ್ಷನ್ ಮಾಡಿದ್ರೆ ಅದು ಈಗ ಆಲ್ರೆಡಿ ಕ್ವಶನ್ ಬಂದಿದೆ ಅಂತ ಅರ್ಥ. ತುಂಬಾ ಸಲ ಕ್ವಶನ್ ಬಂದಿರಬಹುದು ಎಕ್ಸಾಮ್ಸ್ ಅಲ್ಲಿ, ಅಥವಾ ಫ್ಯೂಚರ್ ಅಲ್ಲಿ ಮತ್ತೆ ರಿಪೀಟ್ ಆಗಬಹುದು. ಕೇವಲ ಪಿಂಕ್ ಕಲರ್ ಅಲ್ಲಿ ನಾವು ಮೆನ್ಷನ್ ಮಾಡಿದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಫರ್ದರ್ ಎಕ್ಸಾಮ್ಸ್ ಅಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಗ್ರೀನ್ ಕಲರ್ ಅಲ್ಲಿ ಯಾವ್ದಾದ್ರು ವಿಷಯನ ನಾವು ಮಂಡಿಸಿದ್ರೆ ಅದರ ಅರ್ಥ ಏನಂದ್ರೆ ಇದು ಕೂಡ ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್, ಎಸ್ಪೆಷಲಿ PSI ಮತ್ತೆ ಗ್ರೂಪ್ C ಎಕ್ಸಾಮ್ಸ್ ಗೆ ಇಂಪಾರ್ಟೆಂಟ್ ಅನ್ನೋದನ್ನ ಅದು ಸೂಚಿಸುತ್ತೆ. ನಂತರ ಯಾವುದೇ ಒಂದು ವಿಷಯವನ್ನು ನಾವು ಧ್ವಜ ಸಂಕೇತ ಬಳಸಿದ್ರೆ ಅದರ ಅರ್ಥ ಏನು ಅಂದ್ರೆ ವಿದ್ಯಾರ್ಥಿಗಳಿಗೆ ಆ ಟಾಪಿಕ್ ನ ಹೇಗೆ ಏಕೆ ಓದ್ಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಕೊಡೋದು, ಅಥವಾ ಆ ಟಾಪಿಕ್ ಬಗ್ಗೆ ಕಂಪ್ಲೀಟ್ ಸಾರಾಂಶ ಅಥವಾ ಜಿಸ್ಟ್ ನ ಕೊಡೋದು ಆಗಿರುತ್ತೆ. ಅದಾದ ನಂತರ QR ಕೋಡ್. ಈಗ ನಮಗ್ ಗೊತ್ತೇ ಇದೆ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಎವ್ರಿ ಡೇ ಎವಾಲ್ವ್ ಆಗ್ತಾ ಇರುತ್ತೆ. ಯಾವ್ದಾದ್ರು ಚೇಂಜಸ್ ಆಗಿದ್ದು ಅಥವಾ ನಿಮ್ಗೆ ಒಂದು ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರು ಬೇಕು, ಎಕ್ಸಾಮ್ಗಿಂತ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನೀವು ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಈ ಬುಕ್ ಅಲ್ಲಿ ನಾವು ತಗೊಂಡಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದೀವಿ. ಅದು ನೀವು ಹೇಗೆ ನೀವು ಡಿಫ್ರೆನ್ಶಿಯೇಟ್ ಮಾಡೋದು, ಎಡಿಷನಲ್ ಇನ್ಫಾರ್ಮೇಶನ್ ಯಾವುದು, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರೋದು ಯಾವುದು ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಅನುಚ್ಛೇದ 78 ಆರ್ಟಿಕಲ್ 78 ಈ ಬಾಕ್ಸ್ ಒಳಗೆ ಯಾವ ವಿಷಯ ಕೊಟ್ಟಿದೀವಲ್ಲ, ಈ ಬಾಕ್ಸ್ ಅಲ್ಲಿ ಇರೋದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರುವಂತ ಎಕ್ಸಾಕ್ಟ್ ಕಂಟೆಂಟ್, ಯಾವುದೇ ರೀತಿಯ ಮಾಡಿಫಿಕೇಶನ್ ಇಲ್ಲ. ಅದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕೊಟ್ಟಿದ್ರೆ ಇದು ಸಪ್ಲಿಮೆಂಟರಿ ಇನ್ಫಾರ್ಮೇಶನ್, ಅಂದ್ರೆ ನಾವು ಬೇರೆ ಬೇರೆ ಸೋರ್ಸ್ ಗಳಿಂದ ತಗೊಂಡಂತಹ ಇನ್ಫಾರ್ಮೇಶನ್. ಇದೆಲ್ಲದರ ಜೊತೆಗೆ ಇನ್ನೊಂದು ನಿಮ್ಗೆ ತುಂಬಾ ಖುಷಿ ಕೊಡುವಂತ ವಿಚಾರ ಏನ್ ಗೊತ್ತಾ, ನಾವು ಪ್ರತಿ ಟಾಪಿಕ್ಸ್ ಆದ್ಮೇಲೆ, ಪ್ರತಿ ಚಾಪ್ಟರ್ ಆದ್ಮೇಲೆ ನೋಟ್ಸ್ ಅನ್ನು ಕೂಡ ನಾವೇ ಕ್ರಿಯೇಟ್ ಮಾಡಿದೀವಿ. ಅಂದ್ರೆ ನೀವು ಇದನ್ನ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅದನ್ನ ಓದಿದ ತಕ್ಷಣನೇ ನಾವು ಯೂಶುವಲಿ ಒಂದು ಪಟ್ಟಿ ಮಾಡ್ಕೊಂತೀವಿ. ಅದರದ್ದು ಸಂವೇಜನೆ ಏನು, ನೇಮಕಾತಿ, ಅಧಿಕಾರಾವಧಿ, ಅದನ್ನು ಕೂಡ ಇಲ್ಲಿ ನಾವೇ ಮಾಡಿದೀವಿ. ಇದು ಎಲ್ಲಾ ಟಾಪಿಕ್ ಕೂಡ ಜಿಸ್ಟ್ ರೆಡಿ ಇದೆ. ಅದ್ರ ನಂತರ ಟ್ರಿಕ್ಸ್. ಕಾನ್ಸ್ಟಿಟ್ಯೂಷನ್ ಅಂತ ಬಂದ ತಕ್ಷಣ ಎಲ್ರಿಗೂ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಏನಂದ್ರೆ ನೆನ್ಪಿಟ್ಕೊಳ್ಳೋದು ಹೇಗೆ ಆರ್ಟಿಕಲ್ಸ್ ನ ಅಂತ, ಆ ಟ್ರಿಕ್ಸ್ ಕೂಡ ನಾವು ಮೆನ್ಷನ್ ಮಾಡಿದೀವಿ. ಇದು ಒನ್ ಆಫ್ ದ ಮೇಜರ್ ಫೀಚರ್ ಅಂತಾನು ಹೇಳ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಪುಸ್ತಕ ಬೇರೆ ಪುಸ್ತಕಗಳಿಗಿಂತ ಹೇಗೆ ಭಿನ್ನವಾಗಿದೆ ಅನ್ನೋದು ಇಲ್ಲಿ ನಾನು ಹೇಳ್ತೀನಿ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಅದರದ್ದು ಸಂವಿಧಾನದ ಹೋಲಿಕೆ ಅಧ್ಯಯನ ಮಾಡ್ಬೇಕು ನಾವು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಎಲ್ಲಾ ಬುಕ್ಸ್ ಗಳನ್ನ ಅಥವಾ ನ್ಯೂಸ್ ಪೇಪರ್, ಕರೆಂಟ್ ಅಫೇರ್ ಎಲ್ಲಾ ಓದಿರ್ತೀವಿ, ಬಟ್ ಸ್ಟಿಲ್ ನಾವು ಕೆಲವು ಕಡೆ ತಪ್ಪಾಗ್ಬಿಡುತ್ತೆ. ಯಾಕಂತಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಬೇಸಿಕ್ ಸ್ಟ್ರಕ್ಚರ್ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಗಿದ್ಯೋ ಇಲ್ವೋ ಮೆನ್ಷನ್, ಕನ್ಫ್ಯೂಸ್ ಆಗುತ್ತೆ. ಇದು ಲಾಸ್ಟ್ ನಮ್ಗೆ KPSC ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. ಅದಾದ್ರ ನಂತರ ಜುಡಿಷಿಯಲ್ ರಿವ್ಯೂ ಇದು ಇದೆಯಾ ಅಥವಾ ಅದಿದ್ರೆ ಯಾವ ಆರ್ಟಿಕಲ್ ಅಲ್ಲಿ ಇದೆ ಅನ್ನೋ ವಿವರಣೆಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಅದಾದ ನಂತರ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಬುಕ್ಸ್ ಓದಿರ್ತೀವಿ, ಎಲ್ಲಾ ಟೆಸ್ಟ್ ಪೇಪರ್ ಎಲ್ಲ ನಾವು ಸಾಲ್ವ್ ಮಾಡಿರ್ತೀವಿ, ಬಟ್ ಸ್ಟಿಲ್ ಕೆಲವು ಸಿಂಪಲ್ ಕ್ವಶನ್ಸ್ ನ ತಪ್ಪು ಮಾಡಿರ್ತೀವಿ. ಅದು ಎಲ್ಲಿ ತಪ್ಪು ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಅಖಿಲ ಭಾರತ ಸೇವೆಗಳ ನೌಕರರ ಅಥವಾ ಸದಸ್ಯರ ಸೇವಾ ಷರತ್ತುಗಳನ್ನು ಯಾರು ನಿರ್ಧರಿಸುತ್ತಾರೆ? ಯೂಶಲಿ ನಮ್ ತಲೆಗೇನು ಹೋಗುತ್ತೆ, ಯಾರು ನಿರ್ಧರಿಸ್ತಾರೆ, ಕಾನ್ಸ್ಟಿಟ್ಯೂಷನ್ ಅಂತ ಹೋಗುತ್ತೆ, ಬಟ್ ಅದು ಭಾರತದ ಸಂಸತ್ತು. ಇದೇ ತರ ನಾವು ಎಲ್ಲಾ ರೀತಿ ನಾವು ಎಲ್ಲಿ ಎಡವು ಬೀಳಬಹುದು, ಫಾರ್ ಎಕ್ಸಾಂಪಲ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೇಲ್ನೋಟಕ್ಕೆ ಸರಿ ಎಂದು ತೋರುವ ಆದರೆ ತಪ್ಪಾಗಿರುವ ಹೇಳಿಕೆಗಳು, ಇಲ್ಲಿ ನಾವು ಪಾಲಿಟಿಯಲ್ಲಿ ಮೇಜರ್ ಆಗಿ ಎಡವು ಬೀಳೋದೆ ಈ ಪಾರ್ಟ್. ಅದನ್ನು ಕೂಡ ನಾವು ಎಲ್ಲಿ ದಾರಿ ತಪ್ಪಿಸ್ತಾರೆ ಅವರು, ನಾವು ಹೇಗೆ ಅದನ್ನ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ವಿ. ಒಂದ್ ಎಕ್ಸಾಂಪಲ್ ನೋಡಿ ಬೇಕಿದ್ರೆ, ಸಂವಿಧಾನದಲ್ಲಿ ಮೂಲಭೂತ ಸಂರಚನೆ ಏನೆಂಬುದನ್ನು ಒಕ್ಕೂಟ ವ್ಯವಸ್ಥೆ, ಜಾತ್ಯತೀತತೆ ಮುಂತಾದ ಅಂಶಗಳ ಮೂಲಕ ವಿವರಿಸಲಾಗಿದೆ.
ಇದು ಆಕ್ಚುಲಿ ತಪ್ಪಾಗಿ ನಮ್ಮನ್ನು ದಾರಿ ತಪ್ಪಿಸುವಂತ ಹೇಳಿಕೆ. ವಾಸ್ತವ ಏನು? ಮೂಲಭೂತ ಸಂರಚನೆ ಎಂಬುದು ನ್ಯಾಯಾಲಯಗಳು ರೂಪಿಸುವ ಒಂದು ಸಿದ್ಧಾಂತವೇ ಹೊರತು ಸಂವಿಧಾನದ ಯಾವುದೇ ಭಾಗದಲ್ಲಿಯೂ ಅದನ್ನು ವ್ಯಾಖ್ಯಾನಿಸುವುದಿಲ್ಲ. ಅರ್ಥ ಆಯ್ತಲ್ವಾ? ಹೇಗೆ ಈ ಬುಕ್ ಅಲ್ಲಿ ನಾವು ಎಲ್ಲಿ ನಾವು ಎಡವು ಬೀಳ್ತೀವಿ ಅನ್ನೋದನ್ನು ಕೂಡ ಕಂಡು ಹಿಡಿದು ಅದಕ್ಕೂ ಕೂಡ ನಾವು ಸೊಲ್ಯೂಷನ್ ನ ಕೊಟ್ಟಿದೀವಿ. ದಿಸ್ ಮೇಕ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಬುಕ್ ಡಿಫರೆಂಟ್ ಫ್ರಮ್ ಎನಿ ಅದರ್ ಸೋರ್ಸ್. ಅಂಡ್ ಇದಕ್ಕೆ ನಾವು ಖುಷಿ ಪಡೋದು ಇನ್ನೊಂದೇನಕ್ಕೆ ಅಂದ್ರೆ ಇದು ಮೊದಲಿಗೆ ಕನ್ನಡ ಭಾಷೆಯಲ್ಲೇ ಬಂದಿದೆ. ಸೊ ತುಂಬಾ ನೀವು ಇದು ಡಿಫ್ರೆಂಟ್ ಬುಕ್ ಅಲ್ಲಿ ನಿಮ್ಗೆಲ್ಲ ಸಿಗಬಹುದು, ಬಟ್ ಒಂದೇ ಬುಕ್ ಅಲ್ಲಿ ಈ ತರ ಇನ್ಫಾರ್ಮೇಶನ್ ಸಿಗೋದು ಇಟ್ಸ್ ವೆರಿ ರೇರ್. ಸೊ ಸ್ಪರ್ಧಾರ್ಥಿಗಳು ಈ ಬುಕ್ ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದೇ ನಮ್ಮ ಸ್ಪರ್ಧಾ ಅರಿವು ತಂಡದ ಉದ್ದೇಶ. ದಟ್ಸ್ ಆಲ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.